ಅಮೂಲ್ಯವಾದ ಜೀವನ ಕಾಪಾಡಲಿಕ್ಕೆ ಮತ್ತೆ ಕೆಲವರಿಗೆ ಜೀವ ಇದ್ರೂ ದೇಹದ ಕೆಲವು ಅಂಗಾಂಗಗಳು ಕೈ ಇರಲ್ಲ, ಕಾಲಿರಲ್ಲ, ಆ ಥರ ಸುಮಾರು ಇದ್ದು ಕೂಡ ಕೆಲವರು ಜೀವಂತವಾಗಿದ್ದರೂ ಕೂಡ ಜೀವನ ವ್ಯರ್ಥ ರೀತಿ ಆಗ್ತಾ ಇದೆ. ಅದಕ್ಕೋಸ್ಕರ ಏನು ವಾಹನ ಸವಾರರಿದ್ದಾರೆ ನಗರದಲ್ಲಿ ಅವ್ರಿಗೆಲ್ಲ ಒಂದು ಪ್ರತಿ ವರ್ಷನೂ ನಾವು ಏನು ಒಂದು ಸಪ್ತಾಹ ಮಾಡಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ದಯವಿಟ್ಟು ಸಾರ್ವಜನಿಕರಲ್ಲಿ ನಮ್ಮ ಒಂದು ಮನವಿ ಏನಂದ್ರೆ, ತಾವು ಹೋದ್ರೆ ತಮ್ಮ ಜೊತೆಗೆ ಒಂದು ಮಗುನು ಕೂಡ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಬ್ರು ಹೆಲ್ಮೆಟ್ ಹಾಕಿರ್ತಾರೆ, ಮಗುಗೂ ಹೆಲ್ಮೆಟ್ ಹಾಕಿರಲ್ಲ. ಮೂರ್ ಜನ ಹೋಗ್ಬಾರ್ದು, 3 ಜನ ಹೋಗೋದೇ ಅಫೆನ್ಸ್. ಮಗುನ ಕರ್ಕೊಂಡು ಹೋಗ್ತಾರೆ ಸೆಂಟ್ರಲ್ಲಿ ಪೇರೆಂಟ್ಸ್, ಮಗುಗೂ ಕೂಡ ಹೆಲ್ಮೆಟ್ ಹಾಕೊಂಡು ಕರ್ಕೊಂಡು ಹೋಗ್ಲಿ. ಯಾಕೆಂದ್ರೆ ಅದು ಅತ್ಯಮೂಲ್ಯವಾದ ಜೀವ. ಸುಮಾರು ಸರಿ ನಾವು ಕೆಲವು ಪ್ರಕರಣಗಳಲ್ಲಿ ಇಬ್ರು ಬದುಕಿರ್ತಾರೆ, ಮಗುನೇ ಡೆತ್ ಆಗಿರುತ್ತೆ, ಯಾಕೆಂದ್ರೆ ಹೆಲ್ಮೆಟ್ ಹಾಕಿರಲ್ಲ, ಈಸಿಯಾಗಿ ಇದಾಗುತ್ತೆ. ಸುಮಾರು ಪ್ರಕರಣಗಳಲ್ಲಿ ಆಕ್ಸಿಡೆಂಟ್ ಆಗಿ ಹೆಲ್ಮೆಟ್ ಇಲ್ದೇ ಜೀವ ಹೋಗಿರುತ್ತೆ. ಹೆಲ್ಮೆಟ್ ಇದ್ದು ಸುಮಾರು 99% ಜೀವ ಉಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಈ ರೀತಿ ಬೇರೆ ಬೇರೆ ಹೆಲ್ಮೆಟ್ ಹಾಕೋದು, ರಸ್ತೆ ನಿಯಮಾವಳಿಗಳನ್ನ ಪಾಲಿಸೋದು, ಯಾವ ರೀತಿ ರೋಡ್ ಕ್ರಾಸಿಂಗ್ ಮಾಡಬೇಕು, ವೆಹಿಕಲ್ ಹೋಗ್ಬೇಕಾದ್ರೆ ಯಾವ ರೀತಿ ನಾವು ಸಿಗ್ನಲ್ ನಿಯಮನ ನಾವು ಪಾಲಿಸ್ಬೇಕಾಗತ್ತೆ. ಅದೇ ರೀತಿ ಸೀಟ್ ಬೆಲ್ಟ್ ಹಾಕೋದ್ರಿಂದ ಸುಮಾರು ಜೀವಗಳು ಉಳ್ಕೊಳ್ತಾ ಇದೆ. ಈ ರೀತಿ ಬೇರೆ 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 ಎಲ್ಲ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡಿ ಜನಗಳಿಗೊಂದು ಅವೇರ್ನೆಸ್ ಕೊಡ್ಲಿಕ್ಕೆ, ತಮ್ಮ ಅಮೂಲ್ಯವಾದಂತಹ ಜೀವನ ಉಳಿಸ್ಕೊಳ್ಲಿಕ್ಕೆ ಬೇಕಾದಂತ ಸುರಕ್ಷತೆನ ತಕೊಂಡು ಆ ನಂತರ ವಾಹನ ಚಾಲನೆ ಮಾಡಬೇಕು. ಅವ್ರು ಹೋಗಿ ಗುರಿ ಮುಟ್ಟೋ ವೇಗನೇ ಮುಖ್ಯ ಅಲ್ಲ, ಹೋಗ್ಬೇಕಾದ್ರೆ ಗುರಿ ಮುಟ್ತೀವ ಅನ್ನೋದು ಅದು ಮುಖ್ಯ. ಅವ್ರಿಗೆ ತಮ್ಮ ಮನೆಯಲ್ಲಿ ಅವರು ಹೆಂಡತಿ ಇರ್ತಾರೆ, ಮಕ್ಳಿರ್ತಾರೆ, ತಂದೆ ತಾಯಿ ಇರ್ತಾರೆ, ಅವರನ್ನೇ ಅವಲಂಬಿಸಿರುವಂತ ಒಂದು ಕುಟುಂಬ ಇರುತ್ತೆ. ಅವ್ರು ಯಾವುದೋ ಒಂದು ನಿಮಿಷ ಅಥವಾ 2 ನಿಮಿಷದ ಬೇಗ ಮುಟ್ಲಿಕ್ಕೋಸ್ಕರ ಲೇಟ್ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ವೇಗವಾಗಿ ಹೋಗಿ ಆ ಜೀವ ಕಳ್ಕೊಂಡು ಒಂದು ಕುಟುಂಬ ಅನಾಥವಾಗುತ್ತೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ವಾಹನ ಚಾಲನೆ ಮಾಡಬೇಕು ಅಂತ ಹೇಳಿ ಈ ದಿನದಿಂದ ಸಪ್ತಾಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದೆ. ಸಾರ್ವಜನಿಕರು ಈ ವಿಚಾರವಾಗಿ ಅವರು ನಮಗೆ ಸ್ಪಂದನೆ ಮಾಡಬೇಕು. ಅದೇ ರೀತಿ ನಾವು ಯಾವಾಗಲೂ ಅವ್ರ ಜೊತೆಗೆ ನಾವು ಇರ್ತೀವಿ, ಸಾರ್ವಜನಿಕರ ಜೊತೆಗೆ ಅಂತ ಹೇಳಿ ಈ ದಿನ ಏನ್ ಕಾರ್ಯಕ್ರಮ ಆಯೋಜಿಸಿದ್ದಾರೆ, ನಮ್ಮ DCP ಕ್ರೈಮ್ ಮೇಡಮ್ ಮತ್ತೆ ನಮ್ಮ ACPs ಇದ್ದಾರೆ, ಇಲ್ಲೆಲ್ಲ ನಮ್ಮ ಆಫೀಸರ್ಸ್ ಇದ್ದಾರೆ, ಮತ್ತೆ ಇಲ್ಲೆಲ್ಲ ಸಾರ್ವಜನಿಕರಿದ್ದಾರೆ. ತಾವೆಲ್ಲ ಬಂದಿರೋದಕ್ಕೆ ಧನ್ಯವಾದನ ಅರ್ಪಿಸಿ ಇದೊಂದು ಕಾರ್ಯಕ್ರಮ ಬೈಕ್ ರ್ಯಾಲಿನ ಒಂದು ಸಾಂಕೇತಿಕವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ ಇವತ್ತಿಂದ. ಮತ್ತೆ ಈ ನಿರಂತರವಾಗಿ ಇನ್ನು 17 ದಿನಗಳು ಕಾರ್ಯಕ್ರಮ ನಡೀತದೆ ಇದು.